ಅದಕ್ಕೆ ನ್ಯಾಯಾಂಗ ತನಿಖೆ ಆಗ್ತಾ ಇದೆ, ನ್ಯಾಯಾಂಗ ತನಿಖೆ ಆಗ್ತಾ ಇದೆ ಅಲ್ಲ, ಅದಕ್ಕೆ ಮಾಡುದಲ್ಲ ಗೊತ್ತಾಗ್ತದಲ್ಲ ಆಗ್ಲಿ. ಏನೇನು ಹಗರಣ ಮಾಡ್ಯಾರ ಎಲ್ಲ ಈಗ ಪ್ರಶ್ನೋತ್ತರ ವೇಳೆ ವಿಷಯ ನಮ್ಮ ನಿಯಮಾವಳಿಗಳ ಪ್ರಕಾರ ಚರ್ಚೆ ಆಗಬೇಕು. ಈ ಸದನದಲ್ಲಿ ವಿಷಯ ತರೋದು ಏನಾಗಿದೆ ಇಲ್ಲ ಅಧ್ಯಕ್ಷ, ಅದರಿಂದ ನಾನು ತಮ್ಮಲ್ಲಿ ಅರಿಕೆ ಮಾಡ್ತೇನೆ, ಪ್ರಶ್ನೋತ್ತರ ಪ್ರಾರಂಭ ಮಾಡ್ರಿ. ಯಾವಾಗ ಆ ಚರ್ಚೆ ಮಾಡುವಂತದ್ದು ವಿಷಯ ಇರ್ತದೋ ಅವಾಗ ಎಲ್ಲಾ ಪಾರ್ಟಿ ಅವರು ಹೇಳ್ತಾರೆ. ನಾನು ತಮ್ಮಲ್ಲಿ ಅರಿಕೆ ಹೊರಗೆ ಬರಲಿ. ಈಗೇನ ಅವರು ವಿಷಯ ಎತ್ತೋದಕ್ಕೆ ಅವ್ರಿಗೆ ಬರೋದಿಲ್ಲ ಅನ್ನೋದು ಗೊತ್ತಿದೆ, ಎಲ್ಲರೂ ಬರಲಿ. ಆದ್ರೂ ಗೊಂದಲ ಸೃಷ್ಟಿ ಮಾಡೋದಕ್ಕೆ ನಾವು ಪ್ರಯತ್ನ ಮಾಡ್ತಾ ಇದ್ದಾರೆ. ನಾವು ಎದುರಿಸಲಾಕ ರೆಡಿ ಇದ್ದೀವಿ. ಯಾವುದು ಒಂದು ಎನ್ಕ್ವೈರಿ ಕಮಿಷನ್ ಅನ್ನ ನೇಮಣಿಕೆ ಆಗಿರ್ತಕ್ಕಂಥದ್ದು ಯಾವುದೇ ವಿರೋಧ ಪಕ್ಷದವರಾಗಿದ್ರೆ ಎಲ್ಲ ಮೈಕ್ ಹಾಕಿ ಎಲ್ಲ ಅದನ್ನ ಸ್ವಾಗತಿಸಬೇಕಾಗಿತ್ತು. ಆ ಸ್ವಾಗತಿಸೋದನ್ನ ಬಿಟ್ಟು ಅದೇ ವಿಷಯವನ್ನು ತೆಗೆದುಕೊಂಡು ಗಲಾಟೆ ಮಾಡುದು. ಅಡ್ಜರ್ನ್ಮೆಂಟ್ ಮೋಷನ್ ನಾನು ನೋಡಿದೆ, ಅವ್ರು ಕೊಟ್ಟಿರ್ತಕ್ಕಂಥ ಅಡ್ಜರ್ನ್ಮೆಂಟ್ ಮೋಷನ್ ನ ವಿವರಗಳನ್ನ ನೋಡಿದೆ. ನೋಡಿ, ಹಳೆ ವಿಚಾರ ಅಲ್ಲ, ನೀವು ಗೊಂದಲ ಮಾಡ್ತಾ ಇದ್ದೀರಲ್ಲ, ಗೊಂದಲ ಮಾಡೋದಕ್ಕೆ ಹೇಳ್ತಾ ಇದ್ದೀನಿ. ಈ ಹಳೆ ವಿಚಾರವನ್ನ ಚರ್ಚೆ ಮಾಡೋದಕ್ಕೆ ಪ್ರಯತ್ನ ಮಾಡೋದು, ಇನ್ಕ್ವೈರಿ ಕಮಿಷನ್ ಪ್ರಯತ್ನ ಮಾಡೋದು. ಪ್ರಶ್ನೋತ್ತರವನ್ನ ಪ್ರಾರಂಭ ಮಾಡಿ ಮಾಡಬೇಕು. ಅವ್ರು ಮಾಡ್ತಾರೆ. ಸುರೇಶ್ ಅವರು ಹೇಳಿದ್ದಾರೆ, ನನ್ನ ಹತ್ರ ದಾಖಲೆ ಇದೆ. ನಾನು ಮಾನ್ಯ ವಿರೋಧ ಪಕ್ಷ ನಾಯಕರ ವಿಧಾನಸಭೆ ಈಗ ನೀವು ಮಾತಾಡ್ತೀರಿ. ಅದಕ್ಕೆ ಅವ್ರ ಬದಿ ಗೊತ್ತಿತ್ತು, ಅವ್ರು ತಗೊಂಡ್ರೆ ಜನಕ್ಕೊಂದು ಮಾತಾಡಬೇಡಿ. ನೋಡಿ, ಸಮರ್ಥರಿದ್ದಾರೆ ಅವರು ಸಮರ್ಥರಿದ್ದಾರೆ ಮಾಡೋಂಥದಕ್ಕೆ. ಅದು ಏನೇನಿದೆಯೋ ನಮ್ಮ ಹತ್ರ ದಾಖಲೆ ಇದೆ ಅಂತಾರೆ. ಸಮರ್ಥರಿದ್ದಾರೆ ಮಾಡಕ್ಕೆ. ಒಂದು ಅಲ್ಟಿಮೇಟ್ ಆಗಿ ಎಲ್ಲ ಪತ್ರಿಕೆಯಲ್ಲಿ ಮೀಡಿಯಾದಲ್ಲಿ ಇದೇ ಬರ್ತಾ ಇದ್ರೆ ಎಲ್ಲಿ ಯಾವುದಕ್ಕೆ ನೀವ್ ಹೇಳ್ದಂಗೆ ಯಾವ್ದೋ ಒಂದು ಆಯೋಗ ಮಾಡ್ಬಿಟ್ರೆ ಅದು ತೀರ್ಪು ಬರ್ತದ? ಸದನ ಇರೋದೇನ್ಕೆ? ಸದನ ಇರೋದು ಅದಕ್ಕೆ ಹೇಳ್ಬೇಕಿದ್ರೆ ಹೋಗಲಿ. ಸದನ ತಾವು ಕೂಡ ಮಾತಾಡಿದಿರಿ, ತಾವು ಕೂಡ ಹೇಳಿದ್ದೀರಿ ವಿಚಾರವು. ದಯವು ನನಗೊಂದು ಅವಕಾಶ ಕೊಡಿ, ಇಬ್ಬರು ಕೂಡ ಸ್ವಲ್ಪ ಕೂತ್ಕೊಳ್ಳಿ. ಸ್ವಲ್ಪ ನನಗೊಂದು ಅವಕಾಶ. ಸುರೇಶ್, 1 ಸೆಕೆಂಡ್. ಅಲ್ಲ, ನನಗೊಂದು ನಿಮಿಷ ಟೈಮ್ ಕೊಡಿ. ಬೇಡ ಸುರೇಶ್, ಆಯ್ತು. ಇಲ್ಲ ಅವರು ಆಯ್ತು, ಕೂತ್ಕೊಳ್ಳಿ ಸುರೇಶ್. ಕೊಡಿ, ಅವ್ರು ಕೊಡೋ ಮುಂಚೆ ನಮಗೂ ಕೊಡಿ. ಆಯ್ತು, ಬರೀ ಇವ್ರದ್ದು ಸಭಾಧ್ಯಕ್ಷರ ಕೂತಿರೋರೆಲ್ಲ ಮಾನ್ ಇವ್ರು ಕೆಲವರು ಬಿಜೆಪಿ ಅವರು ಮಾಡಿರೋ ಅನಾಚಾರಗಳು ಒಬ್ಬರ ಮೇಲೆ ಟಾರ್ಗೆಟ್ ಮಾಡೋದಲ್ಲ, ಎಲ್ಲರ ಮೇಲೆ. ಸುರೇಶ್ ಅವರೇ ಆಯ್ತು, 1 ಸೆಕೆಂಡ್. ಬಿಜೆಪಿ 1 ಸೆಕೆಂಡ್. ನನಗೂ ಅವಕಾಶ ಕೊಡ್ಬೇಕು. ಬರೀ 1 ಸೆಕೆಂಡ್. ಯತ್ನಾಳ್ ಅವರೇ ಕೊಡ್ತಾರೆ ಇಲ್ಲ. ಹೌದೌದು, ಎಲ್ಲಾ ಪಕ್ಷದವರು ಬಹಳ ಗೌರವ ಇದೆ. ನೀವು ಎಲ್ಲ ಕರ್ನಾಟಕ ಲೂಟಿ ಮಾಡ್ಯಾರ, ಅವರೆಲ್ಲ ಕೊಡ್ಲಿ, ಅವಕಾಶ ಕೊಡ್ಲಿ. ಎಲ್ಲ ವಿಚಾರ ಮಂಡಿಸ್ತೀರಂತ ಬಂಡಿ ಐತೆ, ಅದಕ್ಕೆ ಮಾತಾಡೋದು. ದೊಡ್ಡ ಒಂದು ಬಂಡಿ ಐತೆ, ಅನಾಚಾರ ನಿಮ್ಮ ಮೇಲೆ ಆಗ್ತಿದ್ದಾರೆ ಅಪವಾದ. ಅದಕ್ಕೆ ಅಪವಾದ ಬರಬಾರ್ದು, ಚರ್ಚೆ ಆಗ್ಬೇಕು. ಇಲ್ಲದೆ ಎರಡು ಮ್ಯಾಚ್ ಫಿಕ್ಸಿಂಗ್ ಆಗ್ಬಿಟ್ಟಿದೆ ಅನ್ಕೊಂಡ್ಬಿಟ್ಟಿದೆ ಅನ್ಕೋತಾರೆ. ಯಾವ್ದು ಫಿಕ್ಸಿಂಗ್ ಇಲ್ಲ. ನಾವೆಲ್ಲ ಆಡಳಿತ ಪಕ್ಷ ಪ್ರತಿಪಕ್ಷ ಜನಪರವಾಗಿದ್ದೀವಿ, ಚರ್ಚೆ ಮಾಡ್ತೀವಿ,
ಎಲ್ಲ ಮುಕ್ತವಾಗಿ ಜನಕ್ಕೆ ತಿಳಿಸುವಂತ ಪ್ರಯತ್ನ ಮಾಡ್ತೀವಿ ನಾವು. ಅದಕ್ಕೆ ಅವಕಾಶ ಮಾಡ್ಕೊಡಿ ಅಂತ. ಅಧ್ಯಕ್ಷರೇ, ಈಗ ಅದ್ರಲ್ಲಿ ಮುಖ್ಯಮಂತ್ರಿಗಳು ಇದಕ್ಕೆ ಸಹಮತ ಇದೆ ಅಂತ ನಮ್ಗೆ ವಿಶ್ವಾಸ ಇದೆ. ಆಯ್ತು ಈಗ ಆಯ್ತು ಈಗ ನನ್ನ ಜೊತೆ ಮಾತಾಡ್ಲಿಕ್ಕೆ ಅವಕಾಶ ಮಾತಾಡಿದ್ರಲ್ಲ ತಾವೆಲ್ಲ. ಎಲ್ಲಾರ್ದು adjustment ಬೆಲ್ಲ ಒಂದ್ ಸೆಕೆಂಡ್ ಗೊತ್ತಾಗ್ಲಿ ಒಮ್ಮೆ. ಆಯ್ತು ಎತ್ತಲ್ಲ ಅವ್ರೆ ಯಾರ್ಯಾರು ಕೂಡಿ ಅಷ್ಟು ಲೂಟಿ ಮಾಡ್ಯಾರ, ಎತ್ತಲ್ಲ ಅವ್ರೆ ಬಿಜೆಪಿ ಕಾಂಗ್ರೆಸ್ ಯಾರ್ಯಾರು ಅಡ್ಜಸ್ಟ್ಮೆಂಟ್ ಎಟ್ಟೈತಿ ನಮ್ಗ ಆ ಅಳತೆ ಮಾಪಬೇಕಾಗಿತ್ತು. ರಾಜ್ಯದ ಜನತೆಗೆ ನಾವು ತೋರಿಸಬೇಕಾಗಿತ್ತು. ಆಯ್ತು ಈಗ ಇವರೆಲ್ಲ ಅಡ್ಜಸ್ಟ್ಮೆಂಟ್ ಅದಾರ, ಮುಂದಿನ ಸಲ ಇವರೆಲ್ಲ ಮನಿ ಕಳ್ಸ್ರಿ, ಪ್ರಾಮಾಣಿಕರಿದ್ದವ್ರು ಮುಂದೆ ತಗೊಂಡ್ ಆಯ್ತು ಒಂದ್ ಸೆಕೆಂಡ್ ಮಾನ್ಯ ಸಭಾಧ್ಯಕ್ಷ ಒಂದ್ ಸೆಕೆಂಡ್ ಮಂತ್ರಿ ಅವ್ರು ಒಂದ್ ಸೆಕೆಂಡ್ ಅಲ್ಲ ಬೇಡ ಮಂತ್ರಿ ಅವ್ರು ಕೂತ್ಕೊಳ್ಳಿ ಒಂದ್ ಸೆಕೆಂಡ್ ಸಭಾಧ್ಯಕ್ಷ ಬೇಡ ಬೇಡ ನನ್ಗೆ ವಿರೋಧ ಪಕ್ಷದವರು ಎಕರೆ ಗಟ್ಟಲೆ ತಗೊಂಡವ್ರು ಸುಳ್ಳು ಅಡ್ರೆಸ್ ಕೊಟ್ಬಿಟ್ಟು ಪೀಠ ಅವಕಾಶ ಕೊಡ್ಲಿ. ಒಂದ್ ನಿಮಿಷ ಇರು. ಸಚಿವರೇ ಮಾನ್ಯ ಎತ್ತಾಳ್ ಸಾಹೇಬ್ ಏನೈತೆ ಮಂತ್ರಿ ಅವ್ರಿಗೆ ನೀವು ಹೇಳಿದ್ರೆ ಕೊಡ್ತೀನಿ ಆಯ್ತು ನಾ ಮಾತಾಡ್ತೀನಿ ಈಗ ನಿಮ್ಮ ಮಾತು ಮೀರಿ ಹೋಗಲ್ಲ ಸರ್, ನಿಮ್ಮ ಮಾತು ಮೀರಿ ಹೋಗಲ್ಲ. ನೀವು ಪರ್ಮಿಷನ್ ಕೊಟ್ಟ ಮೇಲೆ ಹೋಗ್ತೀನಿ, ನೀವು ಪರ್ಮಿಷನ್ ಕೊಟ್ಟ ಮೇಲೆ ಹೋಗ್ತೀನಿ. ಇವ್ರು ನನಗೆ ಮಾತಾಡ್ತಾರೆ. ಮಾನ್ಯ ಅಧ್ಯಕ್ಷ ಒಳ್ಳೇದು 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 ಒಳ್ಳೆ ಬೆಳವಣಿಗೆ. ಎಲ್ಲರ ಜಾಸ್ತಿ ಅದಕ್ಕೆ ಒತ್ತಾಯ ಮಾಡ್ತಾ ಇದ್ದೀವಿ. ಎಷ್ಟೋ ಕೂಡ ರವಿಶಂಕರ್ ನಿಮ್ ಪರವಾಗಿ ಒತ್ತಾಯ ಮಾಡ್ತಾ ಇದ್ದೀವಿ. ಆಯ್ತು ಮಾತಾಡ್ತೀನಿ ಅಧ್ಯಕ್ಷ, ನೀವು ನನಗೆ ಪರವಾನಗಿ ಕೊಟ್ಟಿದ್ದೀರಿ. ಅಧ್ಯಕ್ಷರೇ ಗೊಂದಲದ ರಾಜ್ಯದ ಒಂದ್ ಸೆಕೆಂಡ್ ಗೊಂದಲದ ಹೆಸರಿನಲ್ಲಿ ಮಾತಾಡ್ತಾರೆ ಯಾವುದೇ ವಿಷಯವನ್ನ ಎನ್ಕ್ವೈರಿ ಕಮಿಷನ್ ಅನ್ನ ನೇಮಣಿಕೆ ಮಾಡಿದ ಮೇಲೆ ಅದರ ಮೇಲೆ ಮಾತಾಡ್ತೇನೆ. ಯಾವುದೇ ರೀತಿಯಾಗಿರ್ತಕ್ಕಂಥ ಚರ್ಚೆ ಅಥವಾ ಯಾವುದೇ ಹೇಳಿಕೆಗಳು ಈ ಸದನದ ನಡವಳಿಕೆಗಳಲ್ಲಿ ಬರ್ತಕ್ಕಂಥ ಅರಿಕೆ ಮಾಡ್ತೀನಿ. ಈಗ ಈಗ ತಾವು ಹೇಳಿದಿರಿ ಅದಕ್ಕೆ ಸಂಬಂಧಿಸಿದ ಏನಾದರೂ ಇದ್ರೆ ಅದನ್ನ ತೆಗೆದುಹಾಕಿ ಈ ಚರ್ಚೆಯನ್ನ ತಕ್ಷಣ ನಿಲ್ಲಿಸಬೇಕು ಅಂತ ನಾನು ಒಂದ್ ಸೆಕೆಂಡ್ ಟೈಮ್ ಒಳಗಡೆ ಮುಗಿಸ್ತೀನಿ, ಜಾಸ್ತಿ ಸಮಯನೂ ತಗೊಂಡಲ್ಲ. ನಾನು ಕೂಡ ಇಷ್ಟೊತ್ತು ಟೈಮ್ ಕೊಟ್ಟಿದ್ರೆ ಇಷ್ಟೊತ್ತು ಮುಗಿಸೇ ಬಿಡ್ತಾ ಇದ್ದೆ ನಾನು. ದಯವಿಟ್ಟು ನನಗೆ ಒಂದು 5 ನಿಮಿಷ ಟೈಮ್ ಕೊಡಿ, ಈಗ ಕೂತ್ಕೊಳ್ಳಿ. ಹೈಕೋರ್ಟ್ ಒಪ್ಪಿಲ್ಲ, ಆಯ್ತು. ಕೊಟ್ಟಿಲ್ಲ. ಓಕೆ ಇಲ್ಲಿ ಸದನಕ್ಕೆ ಸಂಪೂರ್ಣ ಅಧಿಕಾರ ಇದೆ, ನಾವು ಚರ್ಚೆ ಮಾಡಬೇಕು. ಆಯ್ತು. ಇದ್ರ ಒಳಗೆ ಏನೇನು ಇನ್ವಾಲ್ವ್ ಬರೇ ನಾವು ಸಿದ್ದರಾಮಯ್ಯನವ್ರು ಟಾರ್ಗೆಟ್ ಮಾಡೋದಲ್ಲ. ಯಾರ್ಯಾರು ಅದಾರ, ಯಾರ್ಯಾರು ನಮ್ಮ ಪಕ್ಷವನ್ನ ಬಲಿಕ್ ಪಟ್ಟು ಅಡ್ಜಸ್ಟ್ಮೆಂಟ್ ಏನ್ ಮಾಡ್ಕೊಟ್ಟಾರ ಅವ್ರದೆಲ್ಲ ಬಣ್ಣ ಬಯಲಾಗ್ಲಿ. ಓಕೆ ಅವ್ರು ಎಷ್ಟು ಲೂಟಿ ಮಾಡ್ಯಾರ ಬಣ್ಣ ಬಯಲಾಗ್ಲಿ. Okay. ಅಂತ ಎಲ್ಲಾ ಪಕ್ಷದವರು ಸ್ವಚ್ಛ ಆಗಲಿ. Okay. ಕ್ಲೀನ್ ಇಂಡಿಯಾ, ಕ್ಲೀನ್ ಕರ್ನಾಟಕ, Okay. ಕ್ಲೀನ್ ಆಲ್ ಪಾರ್ಟಿ Okay. ಆಗಬೇಕು. ಪ್ರಾಮಾಣಿಕರಿಗೆ ಅವಕಾಶ ಸಿಗಬೇಕು. Okay. ಅದಕ್ಕೆ ಈಗ ಪ್ರಶ್ನೋತ್ತರ ಮುಂದಾಕ್ಬೇಕು, Okay. ಚರ್ಚೆಗೆ ಅವಕಾಶ ಕೊಡಿ. ಓಕೆ ಈಗ ಆಯ್ತಾ ಮಾತಂದ್ರೆ ಮಾತಿದ್ರು. ದಯವಿಟ್ಟು